ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮಾಟ, ಮಂತ್ರ, ವಶೀಕರಣ, ಬಾನಾಮತಿ ಇವೆಲ್ಲದರ ಬಗ್ಗೆ ನೀವು ಕೇಳಿರ್ತೀರಾ. ಇವು ರಾಶಿಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ, ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ತುಲಾ ರಾಶಿ. ಈಗ ನಾವು ಆಗ್ಲಿಂದ ಮಾತಾಡ್ತಾ ಇದ್ವಿ, ಯಾರಾದ್ರೆ ಪ್ರಯೋಗ ಮಾಡುವವರು ಯಾವ ರೀತಿ ಪ್ರಯೋಗ ಮಾಡಬಹುದು ಅಂತ ಹೇಳಿ. ಆದ್ರೆ ಈಗ ಪ್ರಯೋಗಕ್ಕೊಳಗಾಗಿರುವಂತ ವ್ಯಕ್ತಿ, ಈಗ ನಮ್ಗೇನೆ ಯಾರೋ ಒಬ್ರು ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗದು ಹೇಗೆ ಗೊತ್ತಾಗುತ್ತೆ ಅಂತ? ಹೌದು, ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ತುಲಾರಾಶಿಯವರಿಗೆ ಅಂತಲ್ಲ, ಎಲ್ಲ ರಾಶಿಯವರಿಗೂ ತಮ್ಮದೇ ಆದಂತಹ ಒಂದು ನನ್ನ ದೈನಂದಿನ ಕೆಲಸ ಕಾರ್ಯಗಳು ಇದೇ ರೀತಿಯಲ್ಲಿ ನಡೀತವೆ. ಇದೇ ಉತ್ಸಾಹದಿಂದ ನಾನು ಇರ್ತೇನೆ. ಈಗ ಒಬ್ಬ ಉತ್ಸಾಹಿಯಾದಂಥ ತರುಣ ವೃದ್ಧಾಪ್ಯ ಹೊಂದಿದಾಗ ಆಗ ಉತ್ಸಾಹದ ಕೆಳಗೆ ಇಳಿಯುವಂಥದ್ದು ಬೇರೆ. ಆದರೆ ಎಲ್ಲವೂ ಸರಿ ಇದ್ದಾಗಲೂ ನನ್ನ ಉತ್ಸಾಹ ಎಲ್ಲೋ ತೊಂದರೆ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯಿತು ಅಂತ ಯೋಚನೆ ಮಾಡುವಂಥದ್ದು, ಅಥವಾ ಇದು ಈ ದಳ್ಳೂರಿಗಳ ವಿಚಾರಗಳು ಹೇಗಿರುತ್ತೆ ಅಂತಂದರೆ, ಸರಿಯಾಗಿ ನಡೆಯಬಹುದಾದಂಥ ಮನುಷ್ಯ ಥಟ್ಟಂತ ರಸ್ತೆಯಲ್ಲಿ ಬಿದ್ದು ಬಿಡುವಂಥದ್ದಿರುತ್ತೆ. ಅವನಿಗೆ ಯಾವ ರೀತಿಯ ನರ್ವ್ಸ್ ಪ್ರಾಬ್ಲಮ್ ಆಗಲಿ, ಅಥವಾ ಶಕ್ತಿಯ ಇದು ಏನು ಅಶಕ್ತತೆಯಾಗಲಿ, ಅಥವಾ ಇನ್ನೇನೋ ಮಾಂಸಖಂಡಗಳ ತೊಂದರೆ ಇರೋದಾಗಲಿ, ಅಥವಾ ಈ ಎಲುವಿನ ಅಸ್ಥಿಮಂಡಲದ ತೊಂದರೆಗಳು ಏನೋ ಇತ್ತು ಅಂತಾಗಲಿ, ಇವು ಯಾವುದೂ ಇದ್ದಿರೋದಿಲ್ಲ. ಆದರೆ ಸರ್ರನೆ ಬಿದ್ದು ಬಿಡುವಂಥದ್ದು, ಅಥವಾ ಸರ್ರನೆ ಮಂಕುತನ ಆವರಿಸುವಂಥದ್ದು, ಸರ್ರನೆ ಸರಿಯಾಗಿ ಹೋಗ್ತಾ ಇದ್ದಂಥ ಬಿಸ್ನೆಸ್ಸು ಥಟ್ಟನೆ ಎಲ್ಲೋ ಒಂದು ಕಡೆ ಯಾಕೆ ಡಿವಿಯೇಟ್ ಆಗ್ತಾಯಿದೆ, ಯಾಕದು ತನಗೆ ಸರಿಯಾದ ಸ್ವರೂಪದಲ್ಲಿ ನಾನು ನಡೆದುಕೊಂಡು ಬಂದಂಥ ದಾರಿ ಅನೇಕ ಒಳ್ಳೆಯದನ್ನು ನನಗೆ ನಿರ್ಮಾಣ ಮಾಡಿಕೊಟ್ಟು ಈ ಎತ್ತರಕ್ಕೆ ತಂದಾಗಲೂ ಕೂಡ ಯಾವ ಎತ್ತರದಲ್ಲಿದ್ದೇನೋ ಆ ಎತ್ತರದಲ್ಲಿ ಅದಕ್ಕಿಂತ ಮೀರಿ ಎತ್ತರವನ್ನು ತಲುಪೋದಿರಲಿ, ಇದಕ್ಕಿಂತ ಕೆಳಗೆ ಬರದೇ ಇರಲಿ ಎನ್ನುವಂಥದ್ದನ್ನು ಯೋಚಿಸಿದ್ರು ಕೂಡ ಅದು ಕೆಳಗೆ ಬರುವಂಥ ಸಂದರ್ಭಗಳು ಬಂದಾಗ, ಹಾಗಾದರೆ ಥಟ್ಟನೆ ಹೇಗೆ ಬಂದುಬಿಡುತ್ತೆ? ಅದು ಥಟ್ಟನೆ ಬರುವಂಥದ್ದು ಅನೇಕ ಕಾರಣಗಳಿಗಾಗಿರ್ಬೋದು. ನಾವು ಮನುಷ್ಯ ನಡೆಸಿದಂತಹ ಕೆಲವು ತಪ್ಪು ಕಾರಣಗಳಿಗಾಗಿ, ಅಥವಾ ಅನೇಕರ ಒಂದು ವಿಚಿತ್ರವಾದಂಥ ಒತ್ತಡದ ಸಂದರ್ಭದಲ್ಲೂ ಇರಬಹುದು. ಆದರೆ ಯಾವ ಕಾರಣಗಳನ್ನು ನಾವು ಯೋಚಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗ ಯಾಕೆ ಈ ರೀತಿ ಅಡೆತಡೆಗಳು? ಕೆಲವು ನೀವು ಅನೇಕರಲ್ಲಿ ನಿಮ್ಮದೇ ಗೆಳತಿಯರಲ್ಲಿ ನೀವು ಅನೇಕ ಸಲ ಪ್ರಶ್ನಿಸಿ, ಅವ್ರು ಹೇಳ್ತಾರೆ, ಯಾಕೋ ನನಗೆ ಮೊದಲಿನ ಉತ್ಸಾಹನೇ ಇಲ್ಲ. ಅವರಿಗೇನು ವಯಸ್ಸಾಗಿರೋದಿಲ್ಲ, ಅಥವಾ ಅವರಿಗೇನು ಆಹಾರವನ್ನು ಸರಿಯಾಗಿ ಅವರು ಸೇವಿಸ್ತಾ ಇರ್ತಾರೆ. ಯಾಕೆ ಹಾಗಾಗ್ತಾ ಇರುತ್ತೆ? ಹಾಗಾದರೆ ಇದು ಆಗ್ತಾ ಇದ್ದಾಗೆಲ್ಲ ವಾಮಾಚಾರಗಳು ಆಗಿದೆ ಅಂತಲ್ಲ, ಅಥವಾ ತಂತ್ರ ಪ್ರಯೋಗಗಳಾಗಿದೆ ಅಂತಲ್ಲ. ಈ ಸಡನ್ ಆದಂತಹ ಒಂದು ರೀತಿಯ ಈ ಡಿಪ್ರೆಷನ್, ಅಥವಾ ಮಾನಸಿಕವಾದ ಸ್ಥಿತಿ ಇರಲಿ, ಅಥವಾ ದೈಹಿಕವಾದಂಥ ಸ್ಥಿತಿ ಇರಲಿ, ಅಥವಾ ಕ್ರಿಯಾಶೀಲತೆಗೆ ಬರುವಂತಹ ಒಂದು ಭಂಗ ಇರಲಿ. ನಾನು ಒಂದು ತಾಸಿನಲ್ಲಿ ಒಂದು 15 ಪೇಜ್ಗಳನ್ನು ಬರಿತಾ ಇದ್ದೆ ಅಂತಾದರೆ ಈಗ 2 ಪೇಜನ್ನು ಬರೀಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭಗಳು ಒದಗಿದಾಗ, ಈ ಎಲ್ಲ ಒದಗುವಿಕೆ ಕೇವಲ ಮಾಟ ಮಂತ್ರಗಳಿಂದಾಗಿಯೇ ಆಗಿದೆ ಅಂತಲ್ಲ. ಆದರೆ ಈ ರೀತಿಯ ಸೂಚನೆಗಳು, ಅಥವಾ ರಾತ್ರಿ ನಿಮಗೆ ಸರಿಯಾದ ನಿದ್ದೆಯನ್ನು ನೀವು ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ವರೂಪದಲ್ಲಿ, ಅಥವಾ ಸಾಲವನ್ನು ಮಾಡಿದಾಗಲೂ ಕೂಡ ನಾನು ಇದನ್ನು ಒಂದು ನಿಯಂತ್ರಣಕ್ಕೆ ತರ್ತೇನೆ, ಇದನ್ನು ಹ್ಯಾಂಡ್ಲ್ ಮಾಡಬಲ್ಲೆ, ಆದರೆ ಆ ಹ್ಯಾಂಡ್ಲ್ ಮಾಡಬಲ್ಲೆ ಅನ್ನುವಂಥ ವಿಚಾರ ಯಾಕೋ ಕೈತಪ್ಪು ಹೋಗ್ಬಿಡುತ್ತೆ. ಅದು ಈಗ ನಾವು ಅನೇಕ ಸಲ ಕೋಟ್ಯಂತರ ರೂಪಾಯಿಗಳ ಒಂದು ಟರ್ನ್ ಓವರನ್ನು ಮಾಡ್ತಾ ಇರ್ತೇವೆ, ಮತ್ತು ಒಂದು ರೇಂಜಿನಲ್ಲಿ ಆ ಒಂದು ಏನು ಆ ಟರ್ನ್ ಓವರ್ ಇದೆ ಅದನ್ನು ಕಂಟ್ರೋಲ್ ಮಾಡಬಲ್ಲೆ ಅನ್ನುವಂಥದ್ದು ಒಂದು ಚೈತನ್ಯವೂ ಇರುತ್ತೆ. ಆದರೆ ವಿನಾಕಾರಣವಾದಂತಹ ಕಂಟ್ರೋಲನ್ನು ಮಾಡಬಹುದಾದ ಸ್ಥಿತಿ ಇದ್ದರೂ ಕೂಡ ನಾವು ಮಾಡಲಿಕ್ಕೆ ಆಗದೇ ಹೋದಂಥ ಒಂದು ಯಾವುದೋ ಪರವಶತೆ, ಅಂದರೆ ಯಾವುದೋ ಒಂದು ವಿಚಿತ್ರವಾದಂಥ ಶಕ್ತಿಗೆ ನಾವು ಪರವಶವಾಗುವಂಥ ಒಂದು ವಿಚಾರ ಏನಾಗುತ್ತೆ, ನಮಗೆ ಅನ್ನಿಸ್ತಿರುತ್ತೆ ಏನೋ ಒಂದು ರೀತಿಯಲ್ಲಿ ನಾನು ಸ್ವಲ್ಪ ಸ್ಲೋ ಆಗ್ತಾ ಇದ್ದೇನೆ ಅನ್ನುವಂಥದ್ದು ಅನಿಸುವಂಥದ್ದು. ಇದನ್ನು ಮೀರಿದಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಕಾರಣಗಳನ್ನು ಹೇಳೋದಕ್ಕೆ ಏನಾಗುತ್ತೆ, ಅದರದ್ದೇ ಆದ ಕೆಲವು ವಿಚಾರಗಳಿದೆ. ಯಾಕೆಂದರೆ ನಾವು ಈಗ ನಿನಗೆ ಮಾಟ ಮಂತ್ರ ಆ ಜಾತಕವನ್ನು ತಂದಾಗ ಅಲ್ಲಿ ಆಗಿದೆ ಅನ್ನುವಂಥದ್ದನ್ನು ನೋಡಿ ಹೇಳಬಹುದೇ ವಿನ ತರದೇ ಹೋದವರಿಗೆ ಹೀಗೆ ಅನ್ನಿಸ್ತಾ ಇದೆ ಅಂತ ಹೇಳುವಂಥದ್ದು ಕಷ್ಟ.
ಹಾಗೂ ಹೇಳುವಂಥ ವಿಚಾರಗಳು ಕೂಡ ಒಮ್ಮೆ ಏನಾಗುತ್ತೆ, ಇದ್ದದ್ದಿದ್ರೂ ಕೂಡ ಕೇವಲ ಮುಖ ನೋಡಿದ ಮಾತ್ರಕ್ಕೆ ಅದು ತಿಳಿಯುವಂಥದ್ದು ಸಾಧ್ಯವಾಗೋದಿಲ್ಲ. ತಿಳಿಯುವಂಥದ್ದು ಯಾವಾಗ ಸಾಧ್ಯ ಆಗುತ್ತದೆ ಅಂತಂದರೆ, ಈ ರೀತಿಯ ನಾನು ಹಿನ್ನಡೆಯನ್ನು ಕಾಣ್ತಾ ಇದ್ದೇನೆ ಅಂತ ಹೇಳಿದಾಗ ಏನು ಜಾತಕವನ್ನು ತರ್ತಾರೆ, ಆಗ ಆ ಜಾತಕದಲ್ಲಿ ಇರುವಂತಹ ಸಂಯೋಜನೆಯ ಟೈಮಿನ ಆ ಕ್ಯಾಪ್ಸ್ಯೂಲ್ಗಳು ಯಾವ ರೀತಿಯಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ಗ್ರಹಿಸಿದಾಗ, ವಿಶೇಷವಾಗಿ ಆರನೆಯ ಮನೆ ಅಂತಂದರೆ ಅದು ಛಿದ್ರಸ್ಥಾನ. ಅದು ಅನೇಕ ರೀತಿಯಲ್ಲಿ ವೈರಿಗಳು, ಬಂಧನ ಆಗೋದು, ಪೊಲೀಸ್ ಕೇಸ್ಗಳಾಗೋದು, ಕೋರ್ಟಿಗೆ ಹೋಗಿಬಿಡ್ಬೋದಾದಂಥದ್ದು, ಅಥವಾ ವಿನಾಕಾರಣವಾಗಿ ನಾವು ನಂಬಿದ ಗೆಳೆಯರೇ ನಮಗೆ ಮೋಸವನ್ನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ನಲ್ಲಿ ಪಾರ್ಟ್ನರ್ ನಮ್ಮನ್ನು ಮೋಸ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ವಿಚಿತ್ರವಾದ ಸಿಟ್ಟು ಬಂದು ಕೊಲೆಯನ್ನು ಒಂದು ಸಿಲಿ ಕಾರಣಕ್ಕಾಗಿ 10 ರೂಪಾಯಿಗೆ ಕೊಲೆ ಮಾಡಿಬಿಡ್ಬೋದಾದಂಥ ಈ ಎಲ್ಲ ವಿಚಿತ್ರಗಳನ್ನು ಇದು ಮಾಡುವಂಥದ್ದು ಆ 6ನೇ ಮನೆ. ಹಾಗಾಗಿ 6ನೇ ಮನೆಯ ಸಂಬಂಧವಾದಂಥ ವಿಚಾರಗಳು ಯಾವ ರೀತಿಯಲ್ಲಿ ಇಲ್ಲಿ ತೆರೆದುಕೊಂಡಿದೆ ಅನ್ನುವಂಥದ್ದನ್ನು ಜ್ಯೋತಿಷಿ ನೋಡುವುದರ ಮೂಲಕವಾಗಿ. ಹಾಗೆಯೇ 3ನೇ ಮನೆ ಏನು ಅಂತಂದರೆ, ಅದು ಧೈರ್ಯವನ್ನು ಕೊಡುವಂಥ ಮನೆ. ಅದು ಆ ಧೈರ್ಯ ನಮ್ಮಲ್ಲಿ ಯಾಕೆ ಕೂಗ್ತಾ ಇದೆ ಹೇಳುವಂಥದ್ರ ಮೇಲಿಂದು ನಾವು ಅನೇಕ ರೀತಿಯ ಈ ಮಾಟ ಮಂತ್ರಗಳ ಬಗೆಗಾಗಿನ ವಿಚಿತ್ರವನ್ನು ನಾವು ಅದನ್ನು ಹೇಳಬಹುದು. ಆದರೆ ಹೇಳಬೇಕಾದರೂ ಕೂಡ ಜ್ಯೋತಿಷಿ ಮುಖ್ಯವಾಗಿ ತನ್ನ ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಏನಿರುತ್ತೆ ಅಂತಂದರೆ, ಯಾವವನು ಇದನ್ನು ಹೇಳುವುದರ ಮೂಲಕವಾಗಿ ಹೆದರ ಬಿಡಬಹುದೋ ಅಂಥವರಲ್ಲಿ ಆ ಹೆದರಿಕೆ ಬರುವ ಸ್ವರೂಪದಲ್ಲಿ ಖಂಡಿತವಾಗಿ ಹೇಳಬಾರ್ದು. ಅದನ್ನು ಈ ರೀತಿಯಲ್ಲಿ ನಿಯಂತ್ರಿಸಬಹುದು ಅನ್ನುವಂಥದ್ದನ್ನು ಮಾತ್ರ ಹೇಳಬೇಕು. ಸ್ಪಷ್ಟವಾಗಿ ಅವನೇ ಆ ವಿಚಾರವಾಗಿ ಇದು ಆಗಿದ್ದಿದೆಯೇ ಅಂತ ಹೇಳುವುದನ್ನು ಕೇಳಿದಾಗ ಇಲ್ಲಿ 2 ಇದೆ. ಜ್ಯೋತಿಷಿ ಏನೂ ತಿಳಿದೆಯೇ, ಎಲ್ಲವೂ ತಿಳಿದಿದ್ದೇನೆ ಅನ್ನುವಂಥದ್ದಾಗ ಆಗಿದೆ ಅಂತಲೂ ಹೇಳಬಹುದು. ಯಾಕೆಂದರೆ ಆಗಿದೆ ಅಂತ ಹೇಳಿದಾಗ ಅವರು ಏನೋ ಒಂದು ಇನ್ನೇನು ಮಾಡ್ಬೋದು ಹಾಗಾದರೆ ಇದಕ್ಕೆ ಅಂತ ಒಂದು ಕೇಳುವಂಥದ್ದಿರುತ್ತೆ. ಹಾಗೆಯೇ ಅಷ್ಟಮ ಸ್ಥಳ ಅಂದರೆ, ಅಷ್ಟಮ ಅಂದರೆ ಮರಣದ ಮನೆ. ಆ ಮರಣದ ಮನೆಯಲ್ಲಿ ದೋಷ ಇದ್ದಿದ್ದರೆ ಅಲ್ಲೂ ಗುರುತಿಸಿ ಮಾಟ ಮಂತ್ರದ ಬಗ್ಗೆ ಹೇಳ್ಬೋದು. 12ನೇ ಮನೆ ನಷ್ಟದ ಮನೆ, ಅಲ್ಲಿಯೂ ಕೂಡ ಗುರುತಿಸಿ ಹೇಳ್ಬೋದು. ವಿಶೇಷವಾಗಿ ತುಲಾ ರಾಶಿಯವರಿಗೆ ಇವರ ವ್ಯಾಪಾರದ ಸಂದರ್ಭದಲ್ಲಿ ಅನೇಕ ರೀತಿಯ ಹೊಡೆತಗಳನ್ನು ಇವರು ಮಾಟ ಮಂತ್ರಗಳ ಮೂಲಕವಾಗಿ ತಿನ್ನೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವರ ಮೇಲೆ ನಡೆಯುವಂಥ ಪ್ರಯೋಗ ಹೇಗಿರುತ್ತೆ ಅಂತಂದರೆ, ಇವರು ಉಪಯೋಗಿಸಬಹುದಾದಂತಹ ಪಾದತ್ರಾಣಗಳು ಅದರ ಮೂಲಕವಾಗಿ ನಡೆಯುವಂಥದ್ದು ವಿಶೇಷವಾಗಿ ಆಗುತ್ತೆ. ಹಾಗಾದರೆ ಈ ಪಾದತ್ರಾಣಗಳು ಇವರನ್ನು, ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಪಾದತ್ರಾಣಗಳನ್ನೇ ಯಾಕೆ ಆ ಒಬ್ಬ ಏನು ಈ ಮಾಟ ಮಂತ್ರಗಳನ್ನು ಮಾಡುವಂಥವನು ಆಯ್ಕೆ ಮಾಡಿಕೊಡ್ತಾನೆ ಅಂತಂದರೆ, ಇವರಿಗೆ ವಿಶೇಷವಾದಂತಹ ಶಕ್ತಿ ಬರುವುದೇ ಗಾಳಿಯ ಮೂಲಕವಾಗಿ. ಯಾಕೆಂದರೆ ತುಲಾರಾಶಿಯವರು ವಾಯುತತ್ವದವರು. ಈ ವಾಯುತತ್ವದವರಿಗೆ ವಿಶೇಷವಾಗಿ ಭೂಮಿಯ ಸಂಪರ್ಕ ಬೇಕು. ಭೂಮಿಯ ಸಂಪರ್ಕ ಇದ್ದಾವಾಗ ವಾಯುತತ್ವ ಮತ್ತು ಭೂತತ್ವ ಇವೆರಡೂ ತಮ್ಮ ಸಂಯೋಜನೆಗಳ ಮೂಲಕವಾಗಿ ಅನೇಕ ಒಳಿತುಗಳನ್ನು ಇವರಿಗೆ ತರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಇವರ ಆ ಉಪಯೋಗಿಸಿದಂಥ ಚಪ್ಪಲಿಯಲ್ಲಿ ಅಥವಾ ಪಾದತ್ರಾಣದಲ್ಲಿ ಅಥವಾ ಇವರ ಹಿಮ್ಮಡಿಯ ಚರ್ಮದಲ್ಲಿ, ಅಂದರೆ ಈಗ ಪಾದತ್ರಾಣವನ್ನೇ ಉಪಯೋಗಿಸದೆ ಹೋದಂಥವ್ರು, ಒಂದು ಕಾಲದಲ್ಲಿ ನಾವು ಎಲ್ಲರೂ ಪಾದತ್ರಾಣವನ್ನು ಉಪಯೋಗಿಸ್ತಿದ್ರು ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಹಿಮ್ಮಡಿಯ ಈ ವಿಶೇಷವಾಗಿ ನೋಡಿ, ಈ ಹಿಮ್ಮಡಿ ಒಡೆದಿರುತ್ತೆ ನೋಡಿ, ಅಂತಹದ್ದರ ಚರ್ಮವನ್ನು ಇವರು ನಿರೀಕ್ಷೆ ಮಾಡ್ತಾರೆ ಇದರ ಈ ಒಂದು ಪ್ರಯೋಗಕ್ಕಾಗಿ. ಹಾಗಾದರೆ ಆ ಚರ್ಮವನ್ನು ಎಲ್ಲಿಂದ ಅವರ ವಿರುದ್ಧವಾಗಿ ಮಾಡಿಸಬೇಕಾದವನು ಅವರಿಂದ ಹೇಗೆ ಪಡಿತಾನೆ? ಎಲ್ಲವನ್ನು ಕಣ್ಣಲ್ಲಿ ಕಣ್ಣಂತೆ ದೃಶ್ಯದ ಭಾಗಗಳನ್ನು ಈ CCTVಯಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂತೆ ಅದನ್ನು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಸಾಮಾನ್ಯವಾಗಿ ಸಿಗುವಂಥದ್ದೇನು, ಈಸಿಯಾಗಿ ಸಿಗಬಹುದಾದಂಥದ್ದು ಪಾದತ್ರಾಣಗಳು. ಹಾಗಾಗಿ ಆ ಪಾದತ್ರಾಣಗಳ ಮೂಲಕವಾಗಿ ಆ ತ್ರಾಣವನ್ನು ಒಬ್ಬ ಈ ಒಂದು ತಾಂತ್ರಿಕ ಅಥವಾ ಮಾಟ ಮಂತ್ರ ಮಾಡುವಂಥವನು ಅದನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ತುಲಾರಾಶಿಯವರದ್ದು ಏನು ಅಂತಂದರೆ, ಇವರ ಮನೋಭಾವದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅನ್ನೋದಿರುತ್ತೆ. ಆದರೆ ತುಲಾರಾಶಿಯವರೆಲ್ಲರೂ ವ್ಯಾಪಾರವನ್ನೇ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಇವರ ಮನೋಭಾವದಲ್ಲಿ ತಾವು ಸರ್ಪದ ವಿಷವನ್ನು ಹೊಂದಿದಂತಹ ರಾಹುವಿನ ನಕ್ಷತ್ರವೂ ಇದರಲ್ಲಿ ಇರೋದರಿಂದ, ಮಂಗಳನ ಬೆಂಕಿಯನ್ನು ಹೊಂದಿರುವಂತಹ ಒಂದು ಶಕ್ತಿ ಇದರಲ್ಲಿ ಇರೋದರಿಂದ, ಅಂದರೆ ಇವರು ಚಿತ್ತಾ ನಕ್ಷತ್ರದ ಭಾಗಗಳನ್ನು 2 ಭಾಗಗಳನ್ನು ಪಡೆದಿರ್ತಾರೆ. ಹಾಗೆಯೇ ಇವರ ವಿಚಾರದಲ್ಲಿ ಗುರುವಿನ ನಕ್ಷತ್ರದ ಜ್ಯೇಷ್ಠ ನಕ್ಷತ್ರವೂ ಕೂಡ ಅಲ್ಲಿ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದಿರೋದು ಸ್ವಲ್ಪ ತಪ್ಪು ಮಾಡ್ತಾ ಇದ್ದೇನೆ. ವಿಶಾಖ ನಕ್ಷತ್ರದ
ಒಂದು ಪಾದ ಕೂಡ ಇಲ್ಲಿ ಇರುತ್ತೆ. ಹಾಗಾಗಿ ಈ ರಾಶಿಯವರು ವಿಶೇಷವಾಗಿ ಏನು ಮಾಡ್ತಾರೆ ಅಂತಂದರೆ, ಆ ಜ್ಞಾನಕ್ಕೂ ಮೈಯಲ್ಲಿ ತಮ್ಮಲ್ಲಿ ಇರಬಹುದಾದಂತಹ ಒಂದು ವಿಶೇಷವಾದ ಸೇಡಿನ ಮನೋಭಾವವನ್ನು ಹೊಂದಿಕೊಂಡಂತಹ ವಿಚಾರದಲ್ಲಿ ಇರುವಂತಹ ಸಂದರ್ಭದಲ್ಲಿಯೂ, ಹಾಗೆಯೇ ಕೆಲವು ಸಲ ಪ್ರಳಯಾಂತಕವಾದಂತಹ ವಿಷಮಯವಾದಂಥ ಬೌದ್ಧಿಕ ಶಕ್ತಿಯನ್ನು ಹೊಂದಿದಾಗಲೂ ಕೂಡ ಈ ಒಂದು ವಿಶೇಷಗಳು ಏನು ಮಾಡುತ್ತೆ, ಅನೇಕ ರೀತಿಯ ವೈರಿಗಳನ್ನು ಸೃಷ್ಟಿ ಮಾಡುವಂತಹ ಒಂದು ವಿಚಾರಕ್ಕೆ ಕಾರಣ ಮಾಡಿಕೊಂಡು ಮುಂದೆ ಹೋದಾಗ ಇವರ ಮೇಲೆ, ಯಾಕೆಂದರೆ ಇವರ ವೈರಿಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒಂದು ಸೇಡನ್ನು ತೀರಿಸ್ಕೊಳ್ಬಹುದಾದಂಥ ಮನೋಭಾವ ಹೊಂದಿದ್ದರೆ ಈ ಒಂದು ವಿಚಾರಕ್ಕೆ ಪ್ರಯೋಗಕ್ಕೆ ಇಳಿಯಬಹುದಾದಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಹಿಡಿದವಾಗ ಯಾವುದರ ಮೂಲಕವಾಗಿ ನಾವು ಅದನ್ನು ತಿಳಿತೀವಿ ಅಂತ ಹೇಳಿದ್ರೆ, ಅದನ್ನು ಜಾತಕದ ಮೂಲಕವಾಗಿಯೇ ಸರಿಯಾಗಿ ಪರಿಗ್ರಹಿಸಬೇಕಾದಂಥದ್ದು ಬಹಳ ಮಹತ್ವದ್ದಿರುತ್ತೆ. ಅಂತೂ ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಈ ಒಂದು ಅಂದರೆ ಈ ತಾಂತ್ರಿಕರ ಸಂದರ್ಭಗಳೆಲ್ಲ ಹೇಗಿರುತ್ತೆ ಅಂತಂದರೆ, ಯಾವುದೋ ಒಂದು ಎಬ್ನಾರ್ಮಲ್ ಆದಂಥ ವಿಚಾರಕ್ಕಾಗಿ ಅವರಿಗೆ ಒಂದು ಸಹಾಯ ಬೇಕು, ಒಂದು ಮೀನ್ಸ್ ಬೇಕು. ಈಗ ನಾನು ಒಬ್ಬನ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ನೇರವಾಗಿ ಯಾವುದೋ ಒಂದನ್ನು ಅವರು ಪಡೆಯಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಹಾಗಾಗಿ ಆ ಪಡೆಯುವಂಥದ್ದು ಅನಿವಾರ್ಯವಾಗುವುದರ ಹೊತ್ತಿಗೆ ಆ ಜಾತಕದಲ್ಲಿಯೂ ಕೂಡ ತೊಂದರೆಗಳು ಇರುವಂತಹದ್ದು ಪರಿಸ್ಥಿತಿಗಳು ಇದ್ದವಾಗ ಇದು ನಡೀತದೆ. ವಿಶೇಷವಾಗಿ ತುಲಾರಾಶಿಯವರು ಕೂಡ ವ್ಯಾಪಾರಿ ಮನೋಭಾವನೆ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಆರ್ಟ್ ಫೀಲ್ಡ್ನಲ್ಲಿ ಇವರು ಬಹಳ ತಮ್ಮನ್ನು ತೊಡಗಿಸ್ಕೊಂಡವರು ಇರ್ತಾರೆ. ಈ ಆರ್ಟ್ ಫೀಲ್ಡ್ನಲ್ಲಿ ವ್ಯಾಪಾರದಲ್ಲಿ ಸಹಜವಾಗಿ ಒಂದು ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಈ ಕಾಂಪಿಟೇಷನ್ ಮೂಲಕವಾಗಿ ಏನಾಗುತ್ತೆ, ಮನುಷ್ಯನ ಭಾವನೆಗಳು ಹೇಗಿರುತ್ತೆ ಅಂದರೆ, ನಾನು ನೋಡಿ, ನಾವು ಇದರಲ್ಲಿ ಹೇಳ್ತೇವೆ, ಮಗಳು ಗಂಡನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಅಳಿಯ ಸಾಯಬೇಕು ಅನ್ನುವಂಥದ್ದು ಒಂದು, ಅದನ್ನು ಬೇರೆ ರೀತಿಯಲ್ಲಿ ಭಾಳ ಕೆಟ್ಟ ಭಾಷೆಯಲ್ಲಿ ಹೇಳ್ತಾರೆ. ಆದರೆ ಆ ರೀತಿಯ ಮನೋಭಾವ ಮನುಷ್ಯನಿಗೆ ಬಂದು ಬಿಡುತ್ತೆ. ನಾವು ಹೇಳ್ತೀವಿ ಈ ಒಂದು ನಮ್ಮ ಕಾಮಕ್ರೋಧ ಲೋಭ ಮೋಹ ಇತ್ಯಾದಿಗಳನ್ನು ಏನು ಕಳ್ಕೊಳ್ಬೇಕು ಅಂತ. ಆದರೆ ಅದು ಕಳ್ಕೊಳ್ಳಲಿಕ್ಕೆ ಸುಲಭವಾಗುವಂಥ ರೀತಿಯಲ್ಲಿ ಇರೋದಿಲ್ಲ, ಅದು ಜೀನ್ನಲ್ಲೇ ಬಂದಿರುವಂಥದ್ದು. ಹಾಗಾಗಿ ತುಲಾರಾಶಿಯವರು ಬಹಳ ವಿಲಾಸಿಗಳಾಗಿ ಇರುವಂತಹ ಅಥವಾ ತಮ್ಮ ಕಲೆಯನ್ನೇ ಕಾಂಪಿಟೇಟರ್ನನ್ನು ಸ್ವಲ್ಪ ಸಂದಿಗ್ಧಕ್ಕೆ ಸಿಲುಕಿಸಬಹುದಾದಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಲ್ಲಿರಬೇಕು. ಅಂದರೆ ತನ್ನ ಶಕ್ತಿ ತಾನು ತಿಳಿದಿದ್ದರೂ ನನ್ನ ಶಕ್ತಿಯನ್ನು ಮೀರಿ ನಾನು ಇನ್ನೂ ಕುಬ್ಜನಾಗಿದ್ದೇನೆ ಅನ್ನುವಂಥ ಮನೋಭಾವವನ್ನು ಹೊಂದಿದರೆ ಹೆಚ್ಚಾಗಿ ಆ ವಿರೋಧಿಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇವರೇ ಅವಕಾಶಗಳನ್ನು ಕಡಿಮೆ ಮಾಡ್ಕೊಳ್ಬಹುದೇನೋ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.